ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪವಿತ್ರ ಸೇರಿದಂತೆ 12 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ನಾನೀಗ ಪವಿತ್ರ ಗೌಡ ಮನೆ ಮುಂದೆ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ದೃಶ್ಯಗಳಲ್ಲಿ RR ನಗರದಲ್ಲಿ ಪವಿತ್ರ ಗೌಡ ಅವರು ಮನೆ ಇರುವಂಥದ್ದು. ಇದು ಟ್ರಿಪ್ಲೆಕ್ಸ್ ಮನೆ. ಸೊ ಪವಿತ್ರ ಅವರಿಗಾಗಿನೇ ದರ್ಶನ್ ಅವರು ಈ ಮನೆಯನ್ನು ಖರೀದಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ನೀವು ನೋಡ್ತಾ ಇರ್ಬೋದು ಮನೆಯ ದೃಶ್ಯಾವಳಿಗಳು. ಇದು 3 ಫ್ಲೋರ್ ಇರುವಂಥದ್ದು. ಸೊ ಇಲ್ಲೇ ಪವಿತ್ರ ಅವರು ಸಾಕಷ್ಟು ವರ್ಷಗಳಿಂದ ನಿವಾಸವಿದ್ದರು. ಸೊ ಇದೀಗ ಪವಿತ್ರ ಅವರು ಅರೆಸ್ಟ್ ಆಗಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಪೊಲೀಸ್ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಯಾವುದೇ ರೀತಿಯ ಸಮಸ್ಯೆಗಳು ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೊಲೀಸ್ ನಿಯೋಜನೆಯನ್ನು ಮಾಡಲಾಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ಈ ಮನೆಯಲ್ಲಿ ಪವಿತ್ರ ಅವರು ಅರೆಸ್ಟ್ ಆಗಿರೋ ಹಿನ್ನೆಲೆಯಲ್ಲಿ ಯಾರೂ ಕೂಡ ಇಲ್ಲ. ಮನೆಗೆ ಬೀಗ ಹಾಕಲಾಗಿದೆ. ಸೊ ಎಲ್ಲರೂ ಅಂದರೆ ಅವರ ಅಕ್ಕ ಮತ್ತು ಪವಿತ್ರ ಗೌಡ ಅವರ ಮಗಳು ಕೂಡ ಇದೇ ಮನೆಯಲ್ಲಿ ವಾಸವಿದ್ದರು. ಸೊ ಅವರು ಕೂಡ ಯಾರೂ ಕಾಣ್ತಿಲ್ಲ. ಮನೆಯಲ್ಲಿ ಫುಲ್ಲು ಖಾಲಿ ಆಗಿದೆ ಅವರ ಅರೆಸ್ಟ್ ಆದ ಬೆನ್ನಲ್ಲೇ. ಸೊ ಸದ್ಯಕ್ಕೆ ಮನೆ ಮೇಲೆ ಪೊಲೀಸರು ನಿಗಾ ಇಟ್ಟಿರುವಂಥದ್ದು. ಯಾಕಂದರೆ ಅಭಿಮಾನಿಗಳು ಬರ್ಬೋದು, ಅದರ್ವೈಸ್ ಏನಾದರೂ ಪೊಲೀಸರು ಇನ್ವೆಸ್ಟಿಗೇಷನ್ಗೆ ಅಂತ ಮನೆ ಬಳಿ ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಸದ್ಯಕ್ಕೆ ಪೊಲೀಸ್ RR ನಗರದ ಪೊಲೀಸರೇನಿದ್ದಾರೆ ಅವರು ಮನೆ ಮುಂದೆ ಬಂದು ನಿಗಾ ಇಟ್ಟಿರುವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು ಮನೆಯ ದೃಶ್ಯಾವಳಿಗಳು. ಸಾಕಷ್ಟು ವರ್ಷಗಳಿಂದ ನಟಿ ಪವಿತ್ರ ಗೌಡ ಅವರು ಇದೇ ಮನೆಯಲ್ಲಿ ವಾಸವಿದ್ದರು. ದರ್ಶನ್ ಅವರು ಕೂಡ ಇದೇ ಮನೆಯಲ್ಲಿ ಬರ್ತಾಯಿದ್ರು, ಹೋಗ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು ಪೊಲೀಸರು ಕೂಡ ಇಲ್ಲಿ ನಿಂತಿರುವಂಥದ್ದು. ಅಂದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಿರೋದ್ರಿಂದ ಇಲ್ಲೂ ಏನಾದರೂ ಪೊಲೀಸರು ಬರ್ಬೋದು, ಪವಿತ್ರ ಗೌಡ ಅವರನ್ನು ಕರ್ಕೊಂಡು ಇಲ್ಲೂ ಏನಾದರೂ ಬಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು, ಏನಾದರೂ ಸಾಕ್ಷಿಗಳು ಸಿಗ್ಬೋದು ಅನ್ನೋ ಒಂದು ಕಾರಣಕ್ಕೆ RR ನಗರದ ಪೊಲೀಸರನ್ನು ಅವರ ಮನೆ ಮುಂದೆ ನಿಯೋಜನೆ ಮಾಡಲಾಗಿದೆ. ಸೊ ಒಟ್ಟಿನಲ್ಲಿ ನಟಿ ಪವಿತ್ರ ಗೌಡ ಅವರು ಅರೆಸ್ಟ್ ಆಗಿದ್ದು ಅವರ ಮನೆ ಖಾಲಿಯಾಗಿದೆ. ಯಾರೂ ಕೂಡ ಇಲ್ಲಿ ಇಲ್ಲ ಸದ್ಯಕ್ಕೆ. ಸೊ ಸದ್ಯಕ್ಕೆ ಅವರ ಬಗ್ಗೆ ಏನು ಕೊಲೆ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ನಡೀತಿದ್ದು ಸದ್ಯದಲ್ಲೇ ಏನು ಒಂದು ನಿಜಾಂಶಗಳು ಹೊರಬರಲಿದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.